ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಹೇಳಮ್ಮ, ಹತ್ತಿಕಾಯಿ ಬಸ್ಸಾರು ಮಾಡೋಕ್ಕೆ ಹತ್ತಿಕಾಯಿ ಕಿತ್ಕೊಂತೀನಿ. ಹಿಂಗೆ ಅದಕ್ಕೆ ಬಂದಿರೋವನ್ನ ಕಿತ್ಕೊಂಡೋಗಿ ಸಾರು ಮಾಡಬೇಕು. ಚೆನ್ನಾಗಿರ್ತೈತೆ. ತಂಪು ನಮ್ಗೆ ಅವಾಗ ಒಟ್ಟಿಗೆ ನಡೆದಿದ್ರೆ ನಾವು ಇದನ್ನು ತಿಂದು ಜೀವನ ಮಾಡಿದ್ದೀವಮ್ಮ. ಇದನ್ನು ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲ, ಅವಾಗ ನಮ್ಮಮ್ಮ ಕಿತ್ಕೊಬಂದು ಇದನ್ನು ಬೇಯಿಸಿ ಎಲ್ಲಿದ್ದರೆ ಅಲ್ಲಿ ಹುಡಿಕೊಂಡೋಗಿ ಒಂದೇ ಸಮಕ್ಕೆ ಕೆಲಸ ಸಿಗ್ತಿರ್ಲಿಲ್ವಲ್ಲ ಬಡತನವಾಗ, ಹಂಗೆ ತಂದು ಬೇಯಿಸಿ ಕೊಟ್ಟವ್ರಮ್ಮ ನಮಗೆ. ತಿಂದಿದ್ದೀವಿ. ಇದು ಒಂದು ಕಾಲ ಜೀವನ ಮಾಡಿಸೈತೆ ನಮಗೆ. ಯಾವ್ಯಾವ ಕಾಲದಾಗ ಯಾವ್ಯಾವ್ದು ಬಿಡ್ತೈತೆ ಅನ್ನೋದು ನೋಡ್ಕೊಂಡಿದ್ದು ಅದನ್ನ ಕಿತ್ಕೊಬಂದು ಮಾಡಿರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಅದನ್ನೇ ಉಪಯೋಗ ಮಾಡಬೇಕು ಆದಷ್ಟು. ಇವತ್ತು ನಮ್ಮನೇಲಿ ಹತ್ತಿಕಾಯಿ ಬಸ್ಸಾರು. ಹಿಂಗೆ ಸಣ್ಣ ಕಾಯಿ ಇರೋವನ್ನ ಕಿತ್ಕೊಂಬಂದು ತಿರ್ಗಿ ಇದಕ್ಕೆ ಬಲ್ತ್ರೆ ಚೆನ್ನಾಗಿರಲ್ಲ. ಇಷ್ಟು ಮಾತ್ರಕ್ಕೆ ಇರೋವನ್ನ ಕಿತ್ಕೊಂಬಂದು ಕುಟ್ಟಿ ಬೀಜ ತೆಗೆದು ಮಾಡಬೇಕು ಬಸ್ಸಾರು. ಈ ಸೈಜ್ ಇರಬೇಕಾ? ಈ ಸೈಜ್ ಇರಬೇಕು. ಇದು ಹಣ್ಣಾದ್ಮೇಲೂ ತಿನ್ಬೋದು. ಹಣ್ಣಾದ್ಮೇಲೂ ತಿನ್ಬೋದು. ಕಣ್ಣಿಗೆ ಒಳ್ಳೇದಿದು. ಹೇಳಮ್ಮ, ಇದನ್ನು ಕುಟ್ಟಿ ಇದ್ರಾಗೆ ಬೀಜ ತೆಗಿಬೇಕು. ಒಂದು ಕಾಲದಾಗೆ ತಂಗಿಗೆ ಬಡತನ ಇರ್ತೈತಂತೆ. ತವ್ರ ಮನೆಗೆ ಅನುಕೂಲ ಇರುತ್ತಂತೆ. ಆಗ ನಮ್ಮ ಅಣ್ಣನ ಮನೆಗೆ ಉಂಡು ತಿಂದು ಬರೋಣ ಅಂತ ಹೋಗ್ಕಳಂತೆ. ಅವ್ರೇನು ಮಾಡ್ತಾರಂತೆ, ಸರಿಯಾಗಿ ಉಂಬಕ್ಕಿಕ್ಕಲ್ವಂತೆ. ಬಾರಣ್ಣ ನಾನು ಬಿಟ್ಟು ಬಾ ಅಂತಾರಂತೆ. ಬಿಟ್ಟು ಬರೋಕೆ ಹೋದಾಗ ಹೊಟ್ಟೆ ಸಿತ್ತಾಡಿಲಾರ್ದ, ಹಣ ಎಡಿಯೋಕ್ಕಾಗಲ್ಲ, ಇಲ್ಲಿ ಕೂಕಂತೀನಿ ಅನ್ಸೋಣ ಅಂತ ಕೂಕಂತಾಳಂತೆ. ಕೂಕೊಂಡು ಹತ್ತಿ ಹಣ್ಣು ಬಿದ್ದಿರ್ತದಂತೆ. ತಗೊಂಡು ತಿಂದು ಹತ್ತಿ ಹಣ್ಣು ತಿಂದು ಹಳ್ಳದ ನೀರು ಕುಡಿದು ನಮ್ಮ ಅಣ್ಣನ ಮನೆ ತಣ್ಣಗಿರ್ಲಿ ಅಂತಾಳಂತೆ. ಆಗ ಅಯ್ಯೋ ನನ್ನ ತಂಗಿಗೆ ಎಷ್ಟು ಒಳ್ಳೆ ಬುದ್ಧಿ ಐತಪ್ಪ ಅಂತ ಆಗ ಬಾಸಿ ಮುದ್ದಾಡ್ತಾನಂತೆ. ಅಂತ ಹತ್ತಿ ಹಣ್ಣು ಹಸು ನೀಗ್ಸಿರ ಹತ್ತಿ ಹಣ್ಣು. ನಮ್ಮಮ್ಮಗೂ ಒಂದು ಕಾಲದಲ್ಲಿ ಹಸು ನೀಗ್ಸಿರೋ ಹತ್ತಿಕಾಯಿ ಹತ್ತಿ ಹಣ್ಣು ತಿಂದಿದ್ದೀರಮ್ಮ? ಹತ್ತಿ ಹಣ್ಣು ತಿಂದಿದ್ದೀವಮ್ಮ. ನಾವು ಮೇಕೆ ದನ ಹೊಡ್ಕೊಂಡೋದಾಗ ಹತ್ತಿ ಹಣ್ಣು ಆಯ್ಕೊಂಡು ತಿಂದಿದ್ದೀವಿ. ನಮ್ಮ ವಿಡಿಯೋದಲ್ಲಿ ಒಂದ್ಸಲ ತೋರಿಸಿದ್ದೀವಿ ಹತ್ತಿ ಹಣ್ಣು. ಇನ್ನು ಯಾರು ನೋಡಿಲ್ಲ, ನೋಡಿ. ಹತ್ತಿ ಹಣ್ಣು ಬಿಚ್ಚಿ ಇದು ಹತ್ತಿಕಾಯಿಂದ ಸಾರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ. ಹತ್ತಿ ಹಣ್ಣು ಹಂಗೆ ತಿನ್ಬೋದು. ಹತ್ತಿ ಹಣ್ಣು ಬಿಚ್ಚಿ ನೋಡಿ. ಯಾವ ನಿಮಗೆ ಹತ್ತಿಕಾಯಿ ಹತ್ತಿ ಮರ ಗೊತ್ತಾಗಿಲ್ಲ ಅಂದರೆ ಔದುಂಬರ ಮರ ಅಂತಾರಲ್ಲ, ಅದೇ ಹತ್ತಿ ಮರ. ಈ ಥರ ಎಲ್ಲ ಕುಟ್ಕೋಬೇಕಾ? ಈ ಥರ ಎಲ್ಲ ಕುಟ್ಕೊಂಡು ಇದನ್ನ ಬೀಜನ ಎಲ್ಲ ಹಿಂಗೆ ತೆಗೆದು ಬಿಡಬೇಕು. ಅದಕ್ಕೆ ಎಳೆಕಾಯಿ ಕಿತ್ಕೊಬರೋದು. ಸ್ವಲ್ಪ ಬಲ್ತ್ರೆ ಇನ್ನು ಇದಾಗತ್ತೈತೆ. ಅದಕ್ಕೆ ಇಂಥ ಎಳೆಕಾಯಿ ಕಿತ್ಕೊಬಂದು ಇದನ್ನೆಲ್ಲ ಬೀಜನ ಇದು ಮಾಡಿ ತೆಗೆದು ಬೇಯಿಸ್ಬೇಕು. 4-5 ಜನ ಇರೋರ ಮನೆಗಳಿಗೆ ಕಿತ್ಕೊಬಂದು ಒಳ್ಳಕ್ಕೆ ಹಾಕಿ ಕುಟ್ಟಿ ಹುಳ್ಳಿಕಾಳು ಹಾಕಿ ಹುಳ್ಳಿಕಾಳು ಅವೆಲ್ಲ ಜೆತ್ ಮಾಡಿ ಬೇಯಿಸ್ಬಿಡೋರು. ಬೇಯಿಸ್ಬಿಟ್ಟು ಅದಕ್ಕೆ ಹುಚ್ಚಾಳು ಪುಡಿನೋ ಕಡಲೆ ಬೀಜದ ಪುಡಿನ ಹಾಕ್ಬಿಟ್ಟು ಕೊಡೋರು ತಿಂಬಕ್ಕೆ. ಏಕೆಂದರೆ ಅವಾಗ ಮನೆಗೆ ಅಕ್ಕಿ ಹಸಿಟ್ಟು ಇಲ್ಲ ಅಂದರೆ ಒಂದಿನದ ಕತೆ ಹಿಂದಕ್ಕೆ ಹೋಗ್ತೈತೆ ಅಂತ ಈ ಕೆಲಸ ಮಾಡೋರು. ಇದ್ರ ಸಾರಿದ್ರೂ ಇನ್ನೊಂದು ದಿನ ಅಡುಗೆ ಮಾಡಿದ್ದಿನ ಮುದ್ದೆನೋ ಅನ್ನನೋ ಏನೋ ಮಾಡಿದ್ದಿನ ಒಂದಿನ ಅದನ್ನೇ ಒಂದೊಂದು 3 ಮುದ್ದೆ ಇಕ್ಬಿಡೋದು, ಸಾರು ಒಯ್ದು ಕಾಸ್ಕೊಂಡು ಉಂಬಿಡೋದು ಅಷ್ಟೇ. ನೀರು ಕುಡಿಯೋದು, ಅಲ್ಲಿ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಆ ಥರ ಅಂಥ ಕಾಲದಿಂದ ಇಂಥ ಕಾಲಕ್ಕೆ ಬಂದಿದೆಯಾ? ಅಲ್ಲ, ನನಗಿನ್ನ ಮುಂದ್ವಾರ ಇನ್ನೂ ಕಷ್ಟ ಬಿದ್ದವ್ರೆ. ನಮಗೆ ಅಲ್ಪ ಸ್ವಲ್ಪ. ಇದು ತಂಪು, ಕಣ್ಣಿಗೊಳ್ಳೇದು. ಈ ಸೀಸನ್ ಅಮ್ಮ ಯಾವಾಗಲೂ ಬಿಡ್ತವೆ. ಸೀಸನ್ ಏನಿಲ್ಲ.
ಯಾವ ಕಾಲದಾಗೂ ಬಿಡ್ತವೆ. ಅದು ಹೂವು ಅಳ್ಳೋದು ಹ್ಮ್ ಕಾಯಾಗೋದು ಕಣ್ಣಿಗೆ ಕಾಮಲ್ಲ. ಹ್ಮ್ ಹೂವು ಅಳ್ಳೋದು ಕಾಮದ, ಹೂವು ಆಗೋದೇ ಕಾಮಲ್ಲ ಇದು. ಹ್ಮ್ ಯಾವಾಗ ಹೂವು ಆಗ್ತೈತೋ ಗೊತ್ತಿಲ್ಲ. ಅಂದ್ರೆ ಎಳೆವಿದ್ದಾಗ ಕಿತ್ಕೊಬರ್ಬೇಕು, ಹ್ಮ್ ಬಲ್ತ್ರೆ ಚೆನ್ನಾಗಿರಲ್ಲ. ಇಟ್ಟಿದ್ದಾತು. ಹ್ಮ್ ಹಿಂಗೆಲ್ಲ ಇದು ಮಾಡಿ ಹ್ಮ್ ಬೀಜ ಏನಂದ್ರೆ ಇದು ತೇಲಾಡುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ತಿನ್ಬೋದು. ಓ ಇವಾಗ ಹತ್ತಿ ಹಣ್ಣಾದ ತಿಂಬಲ್ವೇ, ಹ್ಮ್ ಏನೂ ಆಗಲ್ಲ. ಅದಕ್ಕೆ ಈ ತರ ಮಾಡ್ಕೊಂಡು ಬೀಜ ತಕೋಬೇಕಾ? ಎಲ್ಲ ನುಣ್ಣು ಕುಟ್ಟಿದ್ದೀನಲ್ಲ, ಹ್ಮ್ ಇನ್ನು ಹಂಗೂ ದಪ್ಪ ದಪ್ಪ ಬಂದಿದ್ರೆ ಹೆಚ್ಕೊವ. ಹ್ಮ್ ಅದೇ ಹಚ್ಚೋದು ನಾವು ಹಚ್ಕೋತೀವಲ್ಲ ತರಕಾರಿ, ಇದನ್ನ ಜಜ್ಜೋದು ಅಷ್ಟೇ. ಅಷ್ಟೇ. ನಿಮ್ಮ ಅಜ್ಜಿರು ಹೆಂಗ್ ಮಾಡಾರ ಹ್ಮ್ ಹಂಗೆ ನಾನು ಕೇರನ ಅಂತ ಕೇರ್ತಿದ್ದೀನಿ. ನಮ್ಮೀಗ ನೋಡು ಹ್ಮ್ ಅಮ್ಮ ಏನ್ ಮಾಡೋದು ಆ ಥರ ನಾನು, ಆ ಥರ ನೀನು. ಅವ್ರು ನೋಡಿದ್ ನಾವು ಅವ್ರು ಮಾಡಿದ್ದ ನಾವು ನೋಡಿರೋದನ್ನ ಮಾಡೋದು ಅಷ್ಟು. ಬೀಜ ಎಲ್ಲ ಬೀಜ ಎಲ್ಲ ಬಂದು ಇದೆ ಬೀಜ. ಈಗಳಮ್ಮ ಹ್ಮ್ ನೀರು ಕಾದವೆ, ಹ್ಮ್ ಮೊಳಕೆ ಹುಳ್ಳಿ ಕಾಳು ಹಾಕ್ತೀನಿ. ಹುಳ್ಳಿ ಕಾಳು ಹಾಕ್ಬೇಕಿತ್ತು, ಹ್ಮ್ ಹುಳ್ಳಿ ಕಾಳು ಮುಗ್ದೋಗ್ಯವೆ, ಅದಕ್ಕೆ ಮೊಳಕೆ ಕಟ್ಟಿರವೆ ಹಾಕ್ತೀನಿ. ಹುಳ್ಳಿ ಕಾಳಾದ್ರೂ ಹಾಕೋಬೋದು, ಮೊಳಕೆ ಹುಳ್ಳಿ ಕಾಳಾದ್ರೂ ಹಾಕೋಬೋದು. ಒಟ್ನಲ್ಲಿ ಇವೆರಡೇ. ಇವೆರಡೇ, ಇನ್ನೇನು ಹಾಕಂಗಿಲ್ಲ ಇದಕ್ಕೆ. ಅದಕ್ಕೆ ಚೆನ್ನಾಗಿರೋದು ಅದೇನೆ, ಚೆನ್ನಾಗಿರೋದು ಇದೊಂದೇ ಅಂತೆ, ಬೇರೆ ಏನು ಹಾಕ್ಬಾರ್ದಂತೆ. ಹುಳ್ಳಿ ಕಾಳು ಅಥವಾ ಮೊಳಕೆ ಕಟ್ಟಿದ ಹುಳ್ಳಿ ಕಾಳು. ಸತ್ತಿಕಾಯಿ ಕುಟ್ಟಿಕ್ಕಿರೋದು ಹಾಕ್ತೀನಿ. ಅದು ಬೇಲಿ ಅದ್ರ ಜೊತೆಗೇನೆ ಕುಟ್ಟಿ ತೊಳೆದಿದ್ದೀನಿ. ಬೇಲಿ ಗಳಮ್ಮ ಬೆಳ್ಳುಳ್ಳಿ ಈರುಳ್ಳಿ ಸುಟ್ಕೊಂತೀನಿ ಬಸ್ಸಾರಿಗೆ ಖಾರ ಅರಿಯಕ್ಕೆ. ಇನ್ಲಾರ್ದು ಅಡುಗೆ ಮಾಡೋ ವಿಧಾನನೇ ಚಂದ ಅಲ್ಲ ನಮ್ಮ. ಎಷ್ಟು ಈಸಿಯಾಗಿ ನೋಡು, ಒಲೆಗೆ ಹಾಕ್ಬಿಟ್ಟು ಸುಟ್ಕೊಂಡು ಮಾಡ್ಬಿಡೋರು. ನಾವಾದರೆ ಬಾಣಲಿ ಇಕ್ಕಿ ಅದಕ್ಕೆ ಎಣ್ಣೆ ಹಾಕಿ ಹುರ್ಕೊಂತೀವಿ. ಆವಾಗ ಏನೋ ಮೇಲೆ ಆಗ್ತೈತೆ, ಕೆಳಗಡೆ ಸುಡ್ತವೆ ಆಗ್ತೈತಿ. ಬುದ್ಧಿವಂತರು ಒಂದು ಎಲ್ಲದಕ್ಕೂ ನಡಿಬೇಕಲ್ಲ, ನಡೆದಿದ್ಕೆ ಹಂಗೆ ಮಾಡ್ಕೊಂಡು ರುಚಿ ನೋಡ್ತಾರೆ. ಈಗಳಮ್ಮ ಉಪ್ಪು ಹಾಕ್ತೀನಿ. ಬೇಕಂದ್ರೆ ಈಗಳಮ್ಮ ಹತ್ತಿಕಾಯಿ ಪಲ್ಯಕ್ಕೆ ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹುರಿದು. ಈಗ ಒಂದು ಕಲ್ಲುಪ್ಪು, ಇದಿಷ್ಟನ್ನು ಪುಡಿ ಮಾಡ್ಕೊಂತೀನಿ. ಪುಡಿ ಮಾಡ್ಕೊಂಡು ಹತ್ತಿಕಾಯಿ ಪಲ್ಯಕ್ಕೆ ಹಾಕ್ಕೋಬೇಕು. ಹುಚ್ಚೆಳ್ಳಿದ್ರೆ ಹಾಕೊಳ್ರಿ, ಹುಚ್ಚೆಳ್ಳಿಲ್ದಿರ ಕಡಲೆ ಬೀಜದ ಪುಡಿ ಹಾಕೊಳ್ರಿ. ಹುಚ್ಚೆಳ್ಳೋದು ಹಿಂಗೆ ಹಾಕೊಳ್ಳೋದಾ? ಹುಚ್ಚೆಳ್ಳಾದ್ರೆ ಅದನ್ನು ಪುಡಿ ಮಾಡಿ ಹಾಕಬೇಕು. ಹುರಿದ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಜಡೆ ಹಿಡ್ಕೊಂಡು ಪುಡಿ ಹಾಕಬೇಕು. ಅದ್ರ ಜೊತೆ ಮೆಣಸಿಕಾಯಿ ಉಪ್ಪು. ಮೆಣಸಿಕಾಯಿ ಉಪ್ಪು ಯಾವುದೇ ಹಾಕು, ಮೆಣಸಿಕಾಯಿ ಉಪ್ಪು ಹಾಕಬೇಕು. ತಿರ್ಗಾ ಮತ್ತೆ ಒಗ್ಗರಣೆಗೆ ಹಾಕಲ್ವಲ್ಲ, ಅದಕ್ಕೆ ರುಚಿಗಿದು ಮೆಣಸಿಕಾಯಿ ಒಂದು ಕಲ್ಲುಪ್ಪು. ಇದಕ್ಕೆ ಬೇಕಲ್ಲ ಉಪ್ಪು, ಅದಕ್ಕೆ ಇದಕ್ಕೆ ತಕ್ಕನಾಗಿ ಉಪ್ಪು ತಗೊಂಡಿರೋದು. ಈಗಳಮ್ಮ ಬೆಂದೈತೆ, ಇಳಿಸ್ತೀನಿ. ಜಾಸ್ತಿ ಹೊತ್ತು ತಗೊಳತ್ ಬೇಯಕ್ಕಿದು ಗಟ್ಟಿ, ಕಾಳು ಗಟ್ಟಿ, ಇದು ಹತ್ತಿಕಾಯಿನೂ ಗಟ್ಟಿ ಅಲ್ಲ, ಬೇಯ್ಬೇಕ. ಚೆನ್ನಾಗಿ ಬೆಂದ್ರೇನೆ, ರಸ ಬಿಟ್ಕೊಂಡ್ರೇನೆ ಸಾರು ರುಚಿ ಬರೋದು, ಚೆನ್ನಾಗಿರೋದು. ಇವಾಗ ಚೆನ್ನಾಗಿ ಬೆಂದೈತೆ. ಬೆಂದೈತೆ, ಇಳಿಸಿ ಇವಾಗ ಖಾರ ಹಾರ್ಕೊಂತೀನಿ. ಬಸ್ತು ಸರಿ ಬಸ್ತು ಬಂಡೆ ಮೇಲೆ ಹಾಕೊಂಡಿದ್ದೀನಿ. ಸ್ವಲ್ಪ ಹೆಸರು ಬಸ್ಕೊಂಡು ಪಲ್ಯ ಇದ್ರ ಮ್ಯಾಗ ಹಾಕಿದೀನಿ ಕಾಳ. ಈಗಳಮ್ಮ ಕಾಯಿನೂ ಅದಕ್ಕೆ ಹಾಕ್ತೀನಿ. ಈಗಳಮ್ಮ ಹಿಂಡ್ಕೊಂತೀನಿ.
ಪಲ್ಯ ಹಿಂಡಿಕೊಂಡಿರೋದಾಗೈತೆ. ಇದಕ್ಕೆ ಪುಡಿ ಹಾಕ್ತೀನಿ. ಕಡಲೆ ಬೀಜ, ಮೆಣಸಿನ್ಕಾಯಿ, ಉಪ್ಪು ರುಬ್ಕೊಂಡಿರೋದನ್ನ. ಇದಕ್ಕೇನು ಒಗ್ಗರಣೆ ಹಾಕೋದೇನು ಬೇಕಿಲ್ಲ, ಹಿಂಗೆ ತಿನ್ಬೋದು. ಸಾರಿಗೆ ರುಬ್ಕೊಳಕ್ಕೆ ಒಂಚೂರು ಹಂಗೆ ಪಲ್ಯ ಏರಿಸ್ಕೊಂಡಿದ್ದೀನಿ. ಒಂಚೂರು ಕಾಯಿ ತುರಿದಿಕ್ಕೊಂಡಿದ್ದೀನಿ. ಜೀರಿಗೆ, ಮೆಣಸಿನ್ಕಾಯಿ, ಸುಟ್ಟು ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆ ಹಣ್ಣು, ಇಷ್ಟೇ. ಇಷ್ಟೇ. ಈಗ ಇದನ್ನೆಲ್ಲ ರುಬ್ಕೊಂತೀನಿ. ರುಬ್ಬಿದ್ರೆ ಸಾರು ಆಯಿತು. ಹತ್ತಿಕಾಯಿ ಬಸ್ಸಾರು ಆಯಿತು. ಹೇಳಮ್ಮ, ಖಾರ ರುಬ್ಬಿದ್ದಾಗೈತೆ. ಸಪ್ಪೆ ಹೆಸರಿ ಕಲಸ್ಕೊಂತೀನಿ. ಆಯ್ತಾ? ಕಲಸ್ಕೊಂಬಿಟ್ಟು ಕಾಯಿಸ್ಬಿಟ್ರೆ ಸಾರು ಆಯ್ತು. ಹೇಳಮ್ಮ, ಸಪ್ಪೆ ಹೆಸರಿ ಖಾರ ಕಲಸಿದೀನಿ. ಈಗ ಸಾರು ಕಾಯಿಸ್ಕೊಂತೀನಿ. ಇದು ಕಾಯಿಸ್ಕೋಬೇಕಾ? ಕಾಯಿಸ್ಬೇಕು. ಕಾಯಿದ್ರೇನೆ ಸಾರು ಚೆನ್ನಾಗಿರ್ತೈತಿ. ಒಬ್ಬಟ್ಟಿನ ಸಾರಿನ ರುಚಿ ಇರ್ತೈತಿ. ಹತ್ತಿಕಾಯಿ ಬಸ್ಸಾರು. ಇದು ಕಾಯಿ ಕಂಬ್ಲಿ. ಮುದ್ದೆ ತೊಳಸ್ತೀನಮ್ಮ ನಾನು. ಸರಿಮ್ಮ, ಕಾಯಿಲಿ ಸಾರು ಮುದ್ದೆ ಮಾಡು, ಎಲ್ಲ ಊಟ ಮಾಡೋಣ. ಬಿಸಿ ಮುದ್ದೆ ಉಂಡ್ಬಿಡೋಣ. ಸಾರು ಕಾದೈತೆ. ಒಬ್ಬಟ್ಟಿನ ಸಾರು. ಸಾರು ಘಮ ಘಮ ಅಂತ ಘಮ ಘಮ ಅಂತೈತಿ. ಬಿಸಿ ಮುದ್ದೆ, ಹತ್ತಿಕಾಯಿ ಬಸ್ಸಾರು. ನಡಿ ಉಂಬನ. ಬರೋ ಅಷ್ಟೊತ್ತಿ ಮುದ್ದೆ ಖಾಲಿ ಮಾಡಿರ್ತೀನಿ. ನಮ್ಮಮ್ಮ ಖಾಲಿ ಮಾಡಿಬಿಟ್ಟಿರುತ್ತೆ. ಅದಕ್ಕೆ ಇವಾಗ ತಗೊಂಡೋದ್ರು ಅಂದರೆ ನಮ್ಮಮ್ಮ ಬರೋಷ್ಟು ನಾನು ಹೋಗೋಷ್ಟರಲ್ಲಿ ಮುದ್ದೆ ಖಾಲಿ ಮಾಡಿರ್ತಾರೆ. ಅದಕ್ಕೆ ವಿಡಿಯೋ ಅಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೇನಾದ್ರು ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಅಲ್ವಮ್ಮ? ಹೂನಮ್ಮ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.